ರೈತರ ಕಾರ್ಮಿಕರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿ. ಗಂಗಾವತಿ ಕೊಪ್ಪಳ ಜಿಲ್ಲೆಯ ರೈತರು ಹಾಗೂ ಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಕ್ಷಣ ಸ್ಪಂದಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ಸಂಘಟನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಎಂಎನ್ ಕುಕನೂರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕುಷ್ಟಗಿ, ಕನಕಗಿರಿ, ಯಲಬುರ್ಗಾ, ಕುಕನೂರು, ಗಂಗಾವತಿ, ಕಾರಟಗಿ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಮಳೆ ಕೊರತೆ ಮತ್ತು ಬರಗಾಲದಿಂದ ಜೋಳ, ಹತ್ತಿ, ತೊಗರಿ, ಹೆಸರು, ಕಡಲೆ, ಸೂರ್ಯಕಾಂತಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿವೆ. ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೂಡಲೇ ವಿಶೇಷ ಪ್ಯಾಕೇಜ್ ಘೋಷಿಸಿ ಪ್ರತಿಯೊಬ್ಬ ರೈತನ ಬ್ಯಾಂಕ್ ಖಾತೆಗೆ ನ್ಯಾಯಯುತ ಬರ ಪರಿಹಾರವನ್ನು ನೇರವಾಗಿ ಜಮಾ ಮಾಡಬೇಕೆಂದು ಒತ್ತಾಯಿಸಿದರು. ಯಲಬುರ್ಗಾ, ಕುಕನೂರು, ಕುಷ್ಟಗಿ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ವಿಂಡ್ ಪವರ್, ಸೋಲಾರ್ ಪವರ್ ಹಾಗೂ ವಿದ್ಯುತ್ ಯೋಜನೆಗಳ ಹೆಸರಿನಲ್ಲಿ ರೈತರ ಭೂಮಿಯನ್ನು ಅಕ್ರಮವಾಗಿ ಬಳಸಲಾಗುತ್ತಿದ್ದ ರೈತರ ಮೇಲೆ ಒತ್ತಡ ಹೇರಲಾಗುತ್ತಿದೆ ಎಂದು ಆರೋಪಿಸಿದರು. ರೈತರ ಒಪ್ಪಿಗೆ ಇಲ್ಲದೆ ಯಾವುದೇ ಯೋಜನೆ ಜಾರಿಗೊಳಿಸಬಾರದು. ಈಗಾಗಲೇ ಭೂಮಿ ಕಳೆದುಕೊಂಡಿರುವ ರೈತರಿಗೆ ನ್ಯಾಯಯುತ ಪರಿಹಾರ ಹಾಗೂ ಶಾಶ್ವತ ಪುನರ್ವಸತಿ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ವಿದ್ಯುತ್ ಗೋಪುರಗಳು, ವಿದ್ಯುತ್ ಮಾರ್ಗಗಳು ಹಾಗೂ ಇತರೆ ವಿದ್ಯುತ್ ಯೋಜನೆಗಳಿಗೆ ರೈತರ ಭೂಮಿಯನ್ನು ಬಳಸುವ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಏಕರೂಪದ ಪರಿಹಾರ ನೀತಿ ಜಾರಿಗೊಳಿಸಿ ಪ್ರತಿ ಎಕರೆಗೆ 60 ಲಕ್ಷ ಪರಿಹಾರ ನೀಡಬೇಕು. ಇದಲ್ಲದೆ ಬೆಳೆ ನಷ್ಟಕ್ಕೂ ಪ್ರತ್ಯೇಕ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿದರು. ಬರಗಾಲದಿಂದ ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿನ ತೀವ್ರ ಕೊರತೆ ಎದುರಾಗಿದ್ದು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಚಿತ ಮೇವು ವಿತರಣಾ ಕೇಂದ್ರಗಳನ್ನು ಆರಂಭಿಸಬೇಕು. ಪಶು ಆಹಾರ, ಕುಡಿಯುವ ನೀರು ಹಾಗೂ ಪಶು ವೈದ್ಯಕೀಯ ಸೇವೆಗಳನ್ನು ತುರ್ತಾಗಿ ಒದಗಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ರಾಷ್ಟ್ರೀಯ ರೈತ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರ ವರದಿಯನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿ ರೈತರಿಗೆ ಉತ್ಪಾದನಾ ವೆಚ್ಚದ ಆಧಾರದ ಮೇಲೆ ಲಾಭದಾಯಕ ಬೆಲೆ ಖಚಿತಪಡಿಸಿಕೊಳ್ಳಬೇಕು. ಜೊತೆಗೆ ರೈತರು ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗುತ್ತಿದ್ದು ಆದಷ್ಟು ಬೇಗ ಬಿತ್ತನೆಗೆ ನೀರು ಬಿಡಬೇಕು. ನೀರು ಬಿಡುವವರೆಗೂ ಕಾಡಾ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಲಾಗುವುದು. ಸರ್ಕಾರಗಳು ಈ ಎಲ್ಲಾ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸದಿದ್ದರೆ ಜಿಲ್ಲೆಯಾದ್ಯಂತ ರೈತರು ಹಾಗೂ ಕಾರ್ಮಿಕರನ್ನು ಸಂಘಟಿಸಿಕೊಂಡು ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪ್ರಮುಖರಾದ ವೀರಣ್ಣ ನಾಗಲೀಕರ, ದೇವಪ್ಪ ಹಳ್ಳಿಮನಿ, ಮೋಹನ್ ಸಿಂಗ್, ಹನುಮಂತಪ್ಪ ಬೇವೂರ, ಎಂಕೋಬಾ, ಹರೀಶ್, ಶಿವಮೂರ್ತಿ, ರಮೇಶ್, ರುದ್ದೇಶ್, ಕನಕಚಲ ಹಾಗೂ ಇತರರು ಉಪಸ್ಥಿತರಿದ್ದರು. ಅದರಲ್ಲಿ ಕೂಡ ಭಾಗವಹಿಸಿದ್ದೀವಿ. ಮೊನ್ನೆ ಒಂದು ಸ್ಟ್ರೈಕ್ ನಡೆದಿದೆ ಸರ್, ಎಲ್ಲಿ ತುಂಗಭದ್ರಾ ಡ್ಯಾಮಿನಲ್ಲಿ ನೀರು ಬಿಡಬೇಕಂತ ಹೇಳ್ಬಿಟ್ಟು. ಅದು ಎಲ್ಲಿ ಅಂತಂದ್ರೆ ಬುಕ್ಸಾಗರ ಈ ಕಡೆ ಸೈಡ್ ಕೂಡ್ಲಿಗಿ ಇದು ಯಾವ ಸರ್, ಅದು ಬಳ್ಳಾರಿ ಜಿಲ್ಲೆಯ ಕೆಳಮಟ್ಟದಲ್ಲಿ ಏನೈತಿ HLC ನೀರು ಸರಿಯಾಗಿ ಅಲ್ಲಿ ಮುಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದ. ಈ ಭಾಗದಾಗ ಈಗ ಏನೈತಿ 15 TMC ಆದ್ರೂ ಸಾಕು ಸರ್ ನಮ್ಗೆ. ಈ ಭಾಗದಾಗ ಏನೈತಿ ಒಂದು ಬೆಳೆಗೆ ಇದಾಗುತ್ತ ಎಷ್ಟು 15 TMC ನಮ್ಗೆ ತಿಳಿದ ಮಾಹಿತಿ ಪ್ರಕಾರ ಸರ್. ಅದು ಎರಡನೇ ಕಾಲುವೆಗೆ ಬಟ್ ಏನಿದೆ ಅಂದ್ರೆ ಅಷ್ಟು ನೀರು ಒಂದು ಬೆಳೆಗೆ ಆದ್ರೂ ಅಟ್ಲೀಸ್ಟ್ ನಮಗೆ ನೀರನ್ನು ಒದಗಿಸಿಕೊಡ್ಬೇಕಂತ ನಮ್ಮ ಇದ್ರ ಬಗ್ಗೆ ನಾವು ಮತ್ತೆ ಈ ವಾರದಲ್ಲಿ ಮತ್ತೆ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಸಂಘಟನೆ ಮತ್ತೆ ಒಂದು 2-3 ಸಂಘಟನೆ ಸೇರಿ ಅಲ್ಲಿ ಮುತ್ತಿಗೆ ಹಾಕಿಬಿಟ್ಟು ನೀರು ಬಿಡುವವರೆಗೆ ನಾವು ಏನೈತಿ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಂಡಿದ್ವಿ ಸರ್ ಅಲ್ಲಿ. ಯಾಕಂದ್ರೆ ನೀರು ಈ ಭಾಗದಾಗ ಕಟ್ಟೆ ಕಡೆಯ ವ್ಯಕ್ತಿ ನೀರು ಬಿಡ್ಬೇಕು. ಯಾಕಂದ್ರೆ ಬರೀ ನೀರು ಕೊಡ್ರಿ ಅಂದ್ರೆ ಕುಡಿಯಾಕ ನೀರು ಬಿಟ್ರೆ ಅಂದ್ರೆ ರಾಯಚೂರು ಭಾಗ ಇರ್ಬೋದು, ಸಿಂಧೂರು ಭಾಗದಾಗಿರ್ಬೋದು, ಇಲ್ಲಿ ಏನೈತಿ ನೀರು ಬಿಡ್ಸೋದಿಲ್ಲ ಸರ್. ಹಾಗಾಗಿ ನಮ್ಗೆ ಏನೈತಿ ಒಂದು ಬೆಳೆಗಾದ್ರೂ ಕನಿಷ್ಠ ನೀರು ಕೊಡ್ಬೇಕಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಸರ್. ಅದರದ್ದು ಅನಿರ್ದಿಷ್ಟಾವಧಿ ಹೋರಾಟ ನಿಮಗೂ ಒಂದು ಪತ್ರಿಕಾ ಮಾಧ್ಯಮದ ಈ ವಾರದಾಗೆ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಸೋಮವಾರ ಅಥವಾ ಮಂಗಳವಾರ ದಿನ ಆಗುತ್ತೆ ಸ್ಟಾರ್ಟ್ ಮಾಡಿ. ಅಲ್ಲೇ ಪೆಂಡಲ್ ಹಾಕಿ ಎಲ್ಲಿವರೆಗೆ ನೀರು ಬಿಡೋದಿಲ್ಲ ಅಲ್ಲಿವರೆಗೆ ಹೋರಾಟ ಇರುತ್ತೆ. ಇದು ಅಕ್ರಮ ಅಕ್ಕಿ ಸಾಗಾಟ ನಡೀತಾ ಇದೆ. ಇದ್ರ ವಿರುದ್ಧ ನಾವು ಪ್ರತಿ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಪ್ರಗತಿಪರ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಇದು ಅಕ್ರಮ ತಡೆಯಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ತಾವು ಕೂಡ ಮಾಧ್ಯಮದಲ್ಲಿ ಪ್ರತಿ ಸರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭಾರತ ದೇಶ ಮತ್ತು ರಾಜ್ಯದಲ್ಲಿ ಏನಿದ್ದಾವೆ
ಬಡಪಾಯಿಗಳಿಗೆ ಬಡವರಿಗೆ ನೀಡಬೇಕಾದಂತ ಅನ್ನ ಕೊರತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನಿದು ಅಕ್ಕಿಗಳನ್ನು ಕೊಡ್ತಾ ಇದ್ದಾರೆ. ಇದರೊಳಗೆ ಕೂಡ ಅಕ್ರಮ ನಡೀತಾ ಇದೆ. ಇದು ಅಕ್ರಮದಲ್ಲಿ ಏನೈತೆ, ನೇರವಾಗಿ ಏನಂದ್ರೆ ಅಧಿಕಾರಿಗಳು ಕೂಡ ಈಗ ಶಾಮೀಲ್ ಆಗ್ತಾ ಇದ್ದಾರೆ. ಇದು ನಾವು ಯಾಕಂದ್ರೆ ಇಷ್ಟು ದಿನ ಏನೈತಿ ಬೇರೆ ಏನು ವ್ಯಕ್ತಿಗಳು ಭಾಗವಹಿಸ್ತಿದ್ರು, ಈಗ ನೇರವಾಗಿ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕಂದ್ರೆ ಬಹಳಷ್ಟು ಕಡೆ ನಾವು ವಿಸಿಟ್ ಮಾಡಿದ್ವಿ, ನೇರವಾಗಿ ಗೋದಾಮಿನಿಂದ ಅಕ್ಕಿ ಏನೈತಿ ಹೋಗ್ತಾ ಇದೆ. ಈ ಭಾಗದಾಗ ಏನೈತಿ ನಿಮ್ಮ ರೈಸ್ ಮಿಲ್ಗಳು ಇರ್ಬೋದು, ಇಲ್ಲಿ ಕೆಲವೊಂದು ಕಡೆ ಏನೈತಿ ಶೇಖರಣೆ ಮಾಡಿ ಏನೈತಿ ಅವನು ಬೇರೆ ರಾಜ್ಯಕ್ಕೆ ಪಾಲಿಸ್ ಮಾಡಿಬಿಟ್ಟು ಬೇರೆ ರಾಜ್ಯಕ್ಕೆಲ್ಲ ಕಳಿಸ್ತಾ ಇದ್ದಾರೆ. ಇದು ನಮ್ಮ ರೈತರ ಪರವಾಗಿ ಕೆಲಸಗಳು ಯಾವುದು ಆಗ್ತಾ ಇಲ್ಲ. ಒಂದೇದು ಇಷ್ಟು ಬರಗಾಲ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಏನಿದೆ, ಇಷ್ಟು ದಿನ ಏನಿದೆ ಬರೀ ತಮ್ಮ ಸಚಿವ ಸ್ಥಾನ ಮತ್ತು ಶಾಸಕರ ಆಯ್ಕೆ ಇದರಲ್ಲೇ ಏನು ತಮ್ಮ ಕಾಲಹರಣ ಮಾಡಿಬಿಟ್ಟಿದ್ದಾರೆ. ಬಟ್ ಈಗೇನಿದೆ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಿದೆ ಬರ ಪರಿಸ್ಥಿತಿ ಇರುವುದರಿಂದ ರೈತರು ಕಂಗೆಟ್ಟು ಏನಿದೆ ಬಹಳಷ್ಟು ಅವರು ಜೀವನ ನಷ್ಟವಾಗಿದೆ. ಆಮೇಲೆ ಏನಿದೆ ನಮ್ಮ ಭಾಗದಾಗ ಈಗ ಕೊಪ್ಪಳ ಜಿಲ್ಲೆ ಪಕ್ಕದಲ್ಲಿರುವಂಥ ಕೊಪ್ಪಳ ಜಿಲ್ಲೆ ಇರ್ಬೋದು, ಕೊಪ್ಪಳ ತಾಲೂಕು ಇರ್ಬೋದು, ಕುಕ್ಕೂರು ತಾಲೂಕು ಇರ್ಬೋದು, ಯಲಬುರ್ಗಾ ತಾಲೂಕಿನಲ್ಲಿ ವಿಂಡ್ ಪವರ್ ಮತ್ತು ಸೋಲಾರ್ ಪವರ್ ಹಾವಳಿ ಭಾಳ ಇದೆ ಸರ್. ಆ ಭಾಗದಲ್ಲಿ ಇದೇನಿದೆ ಕೆಳಗೆಟ್ಟಬೇಕಂತೇಳಿ ನಾವು ಎಲ್ಲ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ, ಶಾಸಕರಿಗೆ ಕೊಟ್ಟಿದ್ದೀವಿ. ಆದರೂ ಒಬ್ರಿಗೊಬ್ರು ಏನಿದೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳ್ಕೊಂಡು ಕೊಟ್ಟಿದ್ದಾರೆ. ಇದೇನಾಗ್ತಾ ಇದೆ ಅಂದ್ರೆ ರೈತರನ್ನ ದಿಕ್ತಪ್ಪಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಇದು ತಕ್ಷಣ ನಿಲ್ಬೇಕು. ನಾವೇನು ಅಧಿಕಾರಿಗಳಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ಶಾಸಕರಿಗೆ ಈ ತಕ್ಷಣ ಈ ಏನಿದು ಅಕ್ರಮ ಆಗ್ತಾ ಇದೆ, ರೈತರ ಮೇಲೆ ಏನೈತಿ ಮಾರಣಾಂತಿಕ ಹಲ್ಲೆಗಳು ಮಾಡ್ತಾ ಇದ್ದಾರೆ. ಇದು ಮೊನ್ನೆ ಕುಷ್ಟಗಿಯಲ್ಲಿ ನಮ್ಗೆ ಗೊತ್ತಿರ್ಬೋದು, ಕುಷ್ಟಗಿಯಲ್ಲಿ ಕೂಡ ಏನಿದೆ ಈ ಏನು ವಿದ್ಯುತ್ ಗೋಪುರಗಳ ನಿರ್ಮಾಣದಲ್ಲಿ ಏನೈತಿ ರೈತರ ಮೇಲೆ ಹಲ್ಲೆ ಆಗಿಲ್ಲ. ಇದು ಪದೇ ಪದೇ ಈ ರೀತಿ ಹಲ್ಲೆಗಳು ಆಗ್ತಾ ಇದಾವೆ, ಈ ತಡೆಗಟ್ಟಬೇಕು. ಆಮೇಲೆ ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಸ್ವಾಮಿನಾಥನ್ ವರದಿ ಏನಿದೆ ಯಥಾಸ್ಥಿತಿಯಾಗಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಆಗಬೇಕು. ಇದರಿಂದ ಏನಾಗುತ್ತೆ, ರೈತರಿಗೆ ಒಂದು ಬೆಂಬಲ ಬೆಲೆಯ ಜೊತೆಗೆ ಏನೈತಿ ಪ್ರೋತ್ಸಾಹ ಧನಗಳು ಸಿಗುತ್ತೆ. ಮತ್ತೆ ಈ ಭಾಗದಲ್ಲಿ ಇರುವಂತ ರೈತರು ಏನಿದೆ ನೀರಾವರಿಗೆ ಬಹಳಷ್ಟು ಸಮಸ್ಯೆ ಇದೆ. ಸಮಗ್ರ ನೀರಾವರಿ ಆಗ್ಬೇಕು. ಏನು ನಮ್ಮ ಈ ಭಾಗದಾಗ ಈಗೇನು ತುಂಗಭದ್ರಾ ನದಿ ತುಂಬಿಲ್ಲ ಅಂತ ಇದ್ರು, ಬಟ್ ಈಗ ಒಂದು ವಾರದಿಂದ ಏನು ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಡ್ಯಾಮ್ ತುಂಬ್ತಾ ಇದೆ. ಈ ಡ್ಯಾಮ್ ನೀರಿಂದ ಏನೈತಿ ಇಲ್ಲಿ ನಮ್ಮ ಎಷ್ಟು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದಾವೆ ಆ ತಾಲೂಕಿನ ಪ್ರತಿ ಒಂದು ಕೆರೆಯನ್ನ ತುಂಬಬೇಕು. ನಮ್ಮ ಉದ್ದೇಶ ಏನಂದ್ರೆ ಕೆರೆ ತುಂಬಿದಂದ್ರೆ ಅಟ್ಲೀಸ್ಟ್ ಅಲ್ಲಿ ಇರುವಂತ ಅಕ್ಕಪಕ್ಕದಲ್ಲಿರುವಂತ ಜಾನುವಾರುಗಳಿಗೆ ನೀರಾಗುತ್ತೆ. ಆಮೇಲೆ ಏನಿದೆ ಬೋರ್ವೆಲ್ ಒಂದು ಇದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಏನಿಗೆ ಕಾಡಾಧ್ಯಕ್ಷರಿದ್ದಾರೆ ಅವರು ಕೂಡ ನಾವು ಮನವರಿಕೆ ಪತ್ರವನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ಏನಿದೆ ಕಳಪೆ ಕಾಮಗಾರಿಗಳು ನಡೀತಾ ಇದ್ದಾವೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಏನಿದೆ ನೀರಾವರಿ ಇಲಾಖೆಯಿಂದ ಏನು ಸಬ್ ಏನು ಕಾಲುವೆಗಳಿಗೆ ನೀರು ಹರಿಸಲಿಕ್ಕೆ ಏನು ಕಾಮಗಾರಿ ಮಾಡಿದ್ದಾರೆ ಅದು ಪೂರ್ತಿ ಕಳಪೆ ಮಟ್ಟದ್ದು ಇದಾವೆ. ಯಾಕಂದ್ರೆ ನಮ್ಮ ಪದಾಧಿಕಾರಿಗಳು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದಾರೆ, ಅಲ್ಲಿ ಬಹಳ ಮೇವು ವಿತರಣೆ ಕೇಂದ್ರಗಳ ಆರಂಭಿಸಿ ಜಾನುವಾರುಗಳಿಗೆ ಮೇವು, ಕುಡಿಯುವ ನೀರು ಹಾಗೂ ಪಶುವೈದ್ಯಕೀಯ ಸೇವೆಗಳು ಒದಗಿಸಬೇಕು. ಯಾಕಂದ್ರೆ ನಮ್ಮ ರೈತರಿಗೆಲ್ಲ ಉಪಕಸುಬಂದ ಜಾನುವಾರುಗಳಿಂದ ಅದು ಭಾಳ ಲಾಭ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಮೇವಿಲ್ಲ, ಏನಿಲ್ಲ, ಅವರು ಪಂಚಾಯತಿ ವತಿಯಿಂದ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತಂದೇಳಿ ನಾವು ಎಲ್ಲರಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ನಮ್ಮ ಸಂಘದ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ಉಪಾಧ್ಯಕ್ಷನಾಗಿ ಅನ್ನುವಂಥ ದೇವರು ಮನವಿ ಮಾಡಿಕೊಳ್ಳೋದು. ಯಾಕಂದ್ರೆ ಹಳ್ಳಿಗಳಲ್ಲಿ ಕೊಪ್ಪಳ ಜಿಲ್ಲಾ ಆಗಿರ್ಬೋದು, ಬಳ್ಳಾರಿ ಜಿಲ್ಲಾ, ಇಲ್ಲಿ ಬಾಗಲಕೋಟೆ ಜಿಲ್ಲಾ ಈ ಕಡೆ ಮಳೆ ಭಾಳ ಕಡಿಮೆ ಇತ್ತು. ಮಳೆ ಇಲ್ಲ ಅಂತ ಹೇಳಿ ಜಾನುವಾರುಗಳು ಬೇರೆ ಕಡೆ ಬೆಳೆ ಹೋಗೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ ಅದು ಮೇವು ಇರ್ಬೋದು, ನೀರಿಂದ ಇರ್ಬೋದು, ಅದು ಪಶು ವೈದ್ಯಕೀಯ ಅದಕ್ಕೆ ಏನು ಚಿಕಿತ್ಸೆ ಇರಬೇಕು ಅದನ್ನೆಲ್ಲ ವ್ಯವಸ್ಥೆ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಬೇಕಾಗಿ ನನ್ನ ಮನೆ.